ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾಗರಹೊಳೆ ಬಂಡೀಪುರ ಸಫಾರಿ ಮತ್ತೆ ಓಪನ್ ಆಗುತ್ತಾ? ಓಪನ್ಗೆ ಮೈಸೂರು ಹೋಟೆಲ್ ಮಾಲೀಕರು ಸಂಘ ಸಂಸ್ಥೆಗಳು ಒತ್ತಾಯವನ್ನು ಮಾಡಿದ್ದಾವೆ. ಇಯರ್ ಎಂಡ್ನಲ್ಲಿ ಆರಂಭಕ್ಕೆ ಹೋಟೆಲ್ ಸಂಘ ಸಂಸ್ಥೆಗಳು ಒತ್ತಡವನ್ನು ಹಾಕ್ತಾ ಇದ್ದಾವೆ. ಸಫಾರಿ ಬಂದಿಂದ ಪ್ರವಾಸೋದ್ಯಮವನ್ನೇ ನಂಬಿದ್ದು ಕುಟುಂಬಗಳು ಸಂಕಷ್ಟ. ನೋಡಿ, ಈಗ ಮಾಡಿದ್ರು ಕಷ್ಟ, ಹಾಗೆ ಮಾಡಿದ್ರು ಕಷ್ಟ. ಸಫಾರಿ ಓಪನ್ ಮಾಡಿದ್ರೆ ಹುಲಿಗಳು ಬರ್ತವೆ, ನಾಡು ಕಡೆಗೆ ಅಟ್ಯಾಕ್ ಮಾಡ್ತವೆ, ಜನರು ಕೊಲ್ತವೆ. ಇಲ್ಲಿ ಇವರು ಹೊಟ್ಟೆಪಾಡು, ಇಲ್ಲಿ ಯಾರು ನೋಡಬೇಕು? ಸರ್ಕಾರಕ್ಕೆ ಆದಾಯ ಬರ್ತಾ ಇಲ್ಲ. ಹಾಗಾಗಿ ನಮಗನ್ಸುತ್ತೆ ಸಫಾರಿಯನ್ನು ಓಪನ್ ಮಾಡ್ಬೋದು ಅಂತ. ವರ್ಷಾಂತದಲ್ಲಿ ಭಾರತಕ್ಕೆ ಸಾವಿರಾರು ವಿದೇಶಿಗರು ಆಗಮಿಸ್ತಾರೆ. ಅಂದರೆ ಇಯರ್ ಎಂಡಲ್ಲಿ, ಅಂದರೆ ಇದೇ ತಿಂಗಳು. ಸಫಾರಿ ಅನ್ನೋದು ಪ್ರವಾಸೋದ್ಯಮದ ಒಂದು ಭಾಗ. ಮಾನವ ಪ್ರಾಣಿ ಸಂಘರ್ಷ ಹಿನ್ನೆಲೆ ಸಫಾರಿ ಬಂದ್ ಮಾಡಿತ್ತು ಸರ್ಕಾರ. ಇದರಿಂದ ಟೂರಿಸಂಗೆ ದೊಡ್ಡ ಪೆಟ್ಟು ಕೂಡ ಬಿದ್ದಿದೆ. ರೆಸಾರ್ಟ್ ಮಾಲೀಕರು, ವಾಹನ ಚಾಲಕರು, ವ್ಯಾಪಾರಸ್ಥರು, ಟ್ರಾವೆಲ್ಸ್ ಅಸೋಸಿಯೇಷನ್, ಹೋಟೆಲ್ ಉದ್ಯಮಕ್ಕೂ ಕೂಡ ತೊಂದರೆ ಆಗ್ತಿದೆ. ಹೌದು, ಖಂಡಿತವಾಗ್ಲೂ ಅವ್ರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗ್ತಾ ಇದೆ. ಸರ್ಕಾರ ಕೂಡಲೇ ಸಫಾರಿ ಪುನರಾರಂಭ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಮೈಸೂರು ರೈತ ಸಂಘಟನೆ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಇವರು ಒತ್ತಡಕ್ಕೆ ಮಾಡೋದು ಸರ್ಕಾರ ಅದನ್ನೇನಾದರೂ ಓಪನ್ ಮಾಡಿದ್ರೆ ನಾವು ಮತ್ತೆ ಉಗ್ರ ಹೋರಾಟ ಮಾಡ್ತೀವಿ ಅಂತ. ಎಲ್ಲ ನಾವು ಇನ್ವೈಟ್ ಮಾಡಾಗಿದೆ. ಈಗ ಬಂದು ನಾವು ವಾಪಸ್ ಕಳ್ಸಕ್ ಆಗೋದಿಲ್ಲ. ಇದೊಂದು ಈಗ ನಾವು ಕ್ಯಾನ್ಸಲ್ ಮಾಡಿದ್ರೆ ಎಫೆಕ್ಟ್ ನಮಗೆ ನೆಕ್ಸ್ಟ್ 2-3 ಇಯರ್ಸ್ ಇರ್ತದೆ. ನಾವು ಈ ಉದ್ಯೋಗದಲ್ಲಿ ನಂಬಿರೋರು ನಾವು ಬದುಕಬೇಕು. ನಾವು ನೀವು ಕೇಳಿದಾಗೆ ಒಂದೇ ಒಂದು ರಿಕ್ವೆಸ್ಟ್, ಸರ್ಕಾರ ಇದನ್ನ ಸೀರಿಯಸ್ ಆಗಿ ತಗೊಂಡು ಇದ್ರ ಬಗ್ಗೆ ಚಿಂತನೆ ಮಾಡಿ ಒಂದು ಸೊಲ್ಯೂಷನ್ ತಂದು ಎಲ್ಲರೂ ಬಾಡಿ ಒಟ್ಟಾಗಿ ಒಳ್ಳೆ ತರದಲ್ಲಿ ಸಫಾರಿ ಜಾಸ್ತಿ ಆಗಿದೆ. ನಾವು ಅದನ್ನೇ ಹೇಳೋದು. ಬಿಕಾಸ್ ಏನಾಗಿದೆ, 2010 ನಮ್ಮ ಬಂಡೀಪುರ ಕಂಪನಿ ಅಷ್ಟು ಮಾರ್ಕೆಟ್ ಆಗಿರಲಿಲ್ಲ. ಅದಾದ್ಮೇಲೆ ಸರ್ಕಾರನೇ ಮಾರ್ಕೆಟ್ ಮಾಡಿರುವಂಥದ್ದು. ನಮ್ಮ ಹೊರಗಡೆ ದೇಶಗಳಲ್ಲಿ ಕೋಟ್ಯಾಂತರ ರೂಪಾಯಿ, ನಾನು ಎಲ್ಲೆಲ್ಲಿ ಸರ್ಕಾರ ಬರ್ಲಿನ್ ಇರ್ಬೋದು, UK, ಲಂಡನ್, ಎಲ್ಲೆಲ್ಲ ಹೋಗುತ್ತೆ ಸರ್ಕಾರ, ಅದ್ರ ಜೊತೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಮಾರ್ಕೆಟ್ ಮಾಡೋದಕ್ಕೆ ಅಂತ. ನಾನು ಫಸ್ಟ್ ಮೈಸೂರನ್ನ ಮಾರ್ಕೆಟ್ ಮಾಡೋದು. ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ, ಹುಲಿಗಳು ನಾಡಿಗೆ ಎಂಟ್ರಿ ಕೊಡುತ್ತೆ, ದಾಳಿ ಮಾಡುತ್ತೆ ಅನ್ನುವಂಥ ಕಾರಣಕ್ಕೆ ಸಫಾರಿ ಬಂದ್ ಮಾಡಿದರು. ಈಗ ನೋಡಿದ್ರೆ ಇವರೆಲ್ಲ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಏನಾದರೂ ಸರ್ಕಾರ ಓಪನ್ ಮಾಡಿದರೆ ಒತ್ತಡಕ್ಕೆ ಮಣಿದು ಸಫಾರಿ ಓಪನ್ ಮಾಡ್ದಂಗೆ ಅಂತ ಮತ್ತೆ ಹಣೆಪಟ್ಟಿ ಕಟ್ಕೊಳ್ಬೇಕು. ಸರ್ಕಾರಕ್ಕೂ ಕೂಡ ಆದಾಯ, ಪ್ರವಾಸೋದ್ಯಮಕ್ಕೆ ಹೊಡೆತ ಕೊಡ್ತಾ ಇದೆ. ಹಾಗಾಗಿ ಇಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಗೆ ಬಂದ್ಬಿಡುತ್ತಾ ಅಂತ ಸರ್ಕಾರ? ಖಂಡಿತವಾಗಿ ಪ್ರಭು, ನೀವು ಹೇಳದಂತೆಯೇ ಅದೇ ರೀತಿಯಾದಂತಹ ಪರಿಸ್ಥಿತಿ ಈಗಿರತಕ್ಕಂಥದ್ದು. ಯಾಕೆಂತ ಹೇಳಿದರೆ ಈಗಾಗಲೇ ಏನು ಮಾನವ ಮತ್ತು ಕಾಡು ಪ್ರಾಣಿಗಳ ಒಂದು ಸಂಘರ್ಷ ಎಷ್ಟರ ಮಟ್ಟಿಗಿತ್ತು ಅಂತ ಹೇಳಿದರೆ, ಮೈಸೂರಿನ HD ಕೋಟೆ ಇರ್ಬೋದು, ಸರಗೂರು ಇರಬಹುದು, ಹುಣಸೂರು ಭಾಗ ಇರ್ಬೋದು, ಇಲ್ಲಿ ಪ್ರತಿನಿತ್ಯವೂ ಕೂಡ ರೈತರ ಮೇಲೆ ದಾಳಿ ಆದಂಥದ್ದು ಇರ್ಬೋದು, ಜೊತೆಗೆ ಸಾಕು ಪ್ರಾಣಿಗಳು ಬಲಿಯಾಗ್ತಾ ಇರತಕ್ಕಂಥದ್ದು ಇರ್ಬೋದು. ಈ ಥರದಕ್ಕೆ ಬಹಳಷ್ಟು ಉದಾಹರಣೆಗಳಿದ್ದಾವೆ. ಜೊತೆಗೆ ಚಾಮರಾಜನಗರದ ಭಾಗದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಸ್ಥಿತಿ ಇರತಕ್ಕಂಥದ್ದು. ಆದರೆ ಯಾವಾಗ ಸಫಾರಿಯನ್ನು ಬಂದ್ ಮಾಡಿದ್ರು, ಹುಲಿ ಸೆರೆ ಕಾರ್ಯಾಚರಣೆಯನ್ನು ಆರಂಭಿಸಿದ್ರು, ಆ ಒಂದು ಸಂದರ್ಭದಲ್ಲಿ ಈ ಥರದ ಒಂದು ಸಾವು ನೋವುಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿರ್ತಕ್ಕಂಥದ್ದು. ರೈತರ ಮೇಲೆ ದಾಳಿ ಆಗ್ತಾ ಇರತಕ್ಕಂಥ ಪ್ರಕರಣಗಳು ಕಂಡು ಬರ್ತಾ ಇಲ್ಲ. ಜೊತೆಗೆ ಪ್ರತಿನಿತ್ಯವೂ ಕೂಡ ಸಾಕು ಪ್ರಾಣಿಗಳ ಮೇಲೆ ಏನು ದಾಳಿ ಆಗ್ತಾ ಇತ್ತು ಅದು ಕೂಡ ಕಂಡು ಬರ್ತಾ ಇಲ್ಲ. ಆದರೆ ಈಗ ಪ್ರಮುಖವಾಗಿರ್ತಕ್ಕಂಥ ಒಂದು ಆತಂಕ ರೈತರು ಜೊತೆಗೆ ಕಾಡಂಚಿನ ಗ್ರಾಮಸ್ಥರಲ್ಲಿ ಇರ್ತಕ್ಕಂಥ ಆತಂಕ ಅಂತ ಹೇಳಿದರೆ, ಈಗ ಇಯರ್ ಎಂಡ್ ಅನ್ನೋ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಪ್ರವಾಸಿಗರು ಬರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರವಾಸೋದ್ಯಮ ಅಭಿವೃದ್ಧಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಫಾರಿಯನ್ನು ಓಪನ್ ಮಾಡುವಂತಹ ಒತ್ತಾಯಗಳು ಕೇಳಿ ಬರ್ತಾ ಇದ್ದಾವೆ. ಇದು ಕಾಡಂಚಿನ ಗ್ರಾಮಗಳಿರ್ಬೋದು, ರೈತರಲ್ಲಿ ಆತಂಕವನ್ನು ಉಂಟು ಮಾಡಿದೆ. ಯಾಕೆಂತ ಹೇಳಿದರೆ ಈಗಾಗಲೇ ಸ್ವತಃ ಈಶ್ವರ ಖಂಡ್ರೆ ಅವರು ಕೂಡ ಒಪ್ಪಿಕೊಂಡಿರ್ತಕ್ಕಂಥದ್ದು, ಸಫಾರಿಯನ್ನು ಬಂದ್ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿಯೇ ಕಾಡಂಚಿನ ಪ್ರದೇಶಗಳಿರಬಹುದು, ಜೊತೆಗೆ ಕಾಡು ಪ್ರಾಣಿಗಳು ಕಾಡಿನಿಂದ ನಾಡಿನತ್ತ ಮುಖ ಮಾಡ್ತಕ್ಕಂಥ ಪ್ರಮಾಣ ಬಹಳಷ್ಟು ಕಡಿಮೆ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಅವರೇ ಹೇಳ್ತಾರೆ. ಆದರೆ ಈಗ ಒಂದಷ್ಟು ಸಂಘ ಸಂಸ್ಥೆಗಳು, ವ್ಯಾಪಾರಸ್ಥರುಗಳಿರ್ಬೋದು, ಹೋಟೆಲ್ನವರು ಇರ್ಬೋದು, ಜೊತೆಗೆ ರೆಸಾರ್ಟ್ನವರು ಇರಬಹುದು, ಇವರು ವೀಕೆಂಡ್ನಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾರೆ, ಇದಕ್ಕೆಲ್ಲ ಸಮಸ್ಯೆ ಆಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ರೀಓಪನ್ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಒತ್ತಾಯವನ್ನು ಮಾಡಿದಂತಹ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಏನಾದರೂ ಸಫಾರಿಯನ್ನು ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಈಗ ಕೇವಲ 2-3 ತಿಂಗಳ ಉದಾಹರಣೆಗಳೇ ಬೇಕಾದಷ್ಟಿದೆ. ಯಾಕೆಂತ ಹೇಳಿದರೆ, ಒಂದು ಕಡೆ ಹುಲಿಗಳು ಹೊರಗೆ ಬಂದವು, ಸಾಕು ಪ್ರಾಣಿಗಳ ಮೇಲೆ ದಾಳಿ ಮಾಡಿದ್ವು ಅಂತ ಹೇಳಿ ಹುಲಿಗಳಿಗೆ ವಿಷ ಹಾಕಿದಂತಹ ಪ್ರಕರಣಗಳಿದ್ದಾವೆ, ಹುಲಿಯನ್ನು 3 ತುಂಡಾಗಿ ಕತ್ತರಿಸಿದಂತಹ ಪ್ರಕರಣಗಳಿದ್ದಾವೆ, ಅದನ್ನು ಮಾಡಿದಂತಹ ರೈತರು ಜೈಲು ಪಾಲಾಗಿರ್ತಕ್ಕಂಥದ್ದಿದೆ. ಮತ್ತೊಂದು ಕಡೆ 3 ರೈತರ ಮೇಲೆ ಪೊಲೀಸರು 3 ರೈತರ ಮೇಲೆ ಮುಖ್ಯವಾಗಿ ಹುಲಿ ದಾಳಿಯಾಗಿ ಬಲಿಯಾಗಿರ್ತಕ್ಕಂಥದ್ದಿದೆ. ಪ್ರತಿನಿತ್ಯವೂ ಸಾಕು ಪ್ರಾಣಿಗಳು ಬಲಿಯಾಗ್ತಾ ಇರತಕ್ಕಂಥದ್ದಿದೆ. ಇಷ್ಟೆಲ್ಲವೂ ಕೂಡ ಉದಾಹರಣೆಗಳಿದ್ದಾವೆ. ಇದು ಮತ್ತೆ ಮರುಕಳಿಸುತ್ತೆ. ಈಗಾಗಲೇ ವನ್ಯಜೀವಿ ಪ್ರೇಮಿಗಳು ಇರಬಹುದು, ಪರಿಸರ ಪ್ರೇಮಿಗಳಿರ್ಬೋದು, ಇದನ್ನೆಲ್ಲವನ್ನು ಕೂಡ ಸ್ಪಷ್ಟವಾಗಿ ಹೇಳತಕ್ಕಂಥ ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಸಫಾರಿಯನ್ನು ರೀಓಪನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಇಲ್ಲಿ ಮುಖ್ಯವಾಗಿ ಅರಣ್ಯ ಸಂರಕ್ಷಣೆ ಇರ್ಬೋದು, ವನ್ಯಜೀವಿಗಳ ಸಂರಕ್ಷಣೆ ಪ್ರಮುಖವಾಗಿರುತ್ತೆ. ಅವೆಲ್ಲವನ್ನು ಕೂಡ ಸಂರಕ್ಷಣೆ
ಕೆಲಸವನ್ನು ಮಾಡಿದರೆ ಈ ಥರದ ಒಂದು ಸಾವು ನೋವುಗಳಾಗೋದಿಲ್ಲ, ಕಾಡು ಪ್ರಾಣಿಗಳು ನಾಡಿನತ್ತ ಮುಖ ಮಾಡೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಒತ್ತಾಯಕ್ಕೆ ಮಣಿದಿದ್ದು ಇಷ್ಟು ದಿನಗಳ ಕಾಲ ಸಫಾರಿಯನ್ನು ಬಂದ್ ಮಾಡಿರ್ತಕ್ಕಂಥ ಸರ್ಕಾರ ಈಗ ರೀಓಪನ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದರೆ ಇಲ್ಲಿ ರೆಸಾರ್ಟ್ ಮಾಲೀಕರು ಇರ್ಬೋದು, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇರ್ಬೋದು, ಹೋಟೆಲ್ಗಳಿರ್ಬೋದು, ಈ ಒಂದು ಪ್ರವಾಸೋದ್ಯಮವನ್ನು ನಂಬಿರ್ತಕ್ಕಂಥವ್ರು ಏನಿದ್ದಾರೆ ಇವರಿಗೆ ಪರ್ಯಾಯವಾದಂತಹ ವ್ಯವಸ್ಥೆಯನ್ನು ಮಾಡಬೇಕೇ ವಿನಃ ಇಲ್ಲಿ ಅರಣ್ಯ ಪ್ರದೇಶಕ್ಕೆ ಸಫಾರಿಯನ್ನು ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೆ ಅನಾಹುತಗಳು ಸಂಭವಿಸೋದ್ರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅನುಮಾನಗಳಿಲ್ಲ ಪ್ರಭು. ಹೀಗಾಗಿ ಈ ಒಂದು ಸಫಾರಿ ಏನು ಸದ್ಯಕ್ಕೆ ಈಗ ಬಂದೇನು ಮಾಡಲಾಗಿದೆ ಇದನ್ನು ಕಂಟಿನ್ಯೂ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಕಾಡಂಚಿನ ಪ್ರದೇಶಗಳಲ್ಲಿ ಇರ್ತಕ್ಕಂಥ ರೈತರು ಇರ್ಬೋದು, ಗ್ರಾಮಸ್ಥರು ಇರ್ಬೋದು, ಇವರೆಲ್ಲರಿಗೂ ಕೂಡ ಒಳಿತಾಗುತ್ತೆ. ಜೊತೆಗೆ ಕಾಡು ಪ್ರಾಣಿಗಳು ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ಅವು ಅರಣ್ಯ ಪ್ರದೇಶದಲ್ಲಿ ಉಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಭು. ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.